ಕೈ ನಾಯಕರಿಗೆ ಪಾಕ್ ಮೇಲೆ ಪ್ರೀತಿ ಇದೆ, ಅವರ ಮಾತಿನಲ್ಲೇ ಅದು ಸಾಬೀತಾಗ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಪಾಕ್ ಶತ್ರು ರಾಷ್ಟ್ರ ಅಲ್ಲ ಅಂತ ಹೇಳ್ತಾರೆ ಕಾಂಗ್ರೆಸ್ ನಾಯಕರು. ಇನ್ನು ಸಿದ್ದರಾಮಯ್ಯ ಅಂತೂ ಯುದ್ಧನೇ ಬೇಡ ಅಂದಿದ್ರು. ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆ ಪಾಕ್ ಮೇಲೆ ಪ್ರೀತಿ ಇದೆ ಅಂತ ಬಿವೈ ವಿಜಯೇಂದ್ರ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಇಪ್ಪತ್ತಾರು ಭಾರತೀಯರು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು. ಉಗ್ರರ ಒಂದು ಗುಂಡಿನ ದಾಳಿಗೆ 26 ಭಾರತೀಯರು ಅವರನ್ನ ಗುಂಡಕ್ಕೆ ಕೊಲ್ತಕ್ಕಂಥ ಕೆಲಸ ಉಗ್ರಗಾಮಿಗಳಿಂದ ಆಯಿತು. ಅದಾದ ನಂತರದಲ್ಲಿ ಭಾರತದಲ್ಲಿ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರಿಗೆ ಏನು ದೃಶ್ಯಗಳನ್ನು ನೋಡಿದ್ರು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಾರತೀಯರನ್ನು ಗುಂಡಕ್ಕೆ ಕೊಂದಂತ ಉಗ್ರಗಾಮಿಗಳ ವಿರುದ್ಧ, ಉಗ್ರಗಾಮಿ ಸಂಘಟನೆಗಳ ವಿರುದ್ಧ, ಉಗ್ರಗಾಮಿ ಸಂಘಟನೆಗಳಿಗೆ ಶಕ್ತಿ ಕೊಡ್ತಕ್ಕಂಥ ಆ ದುಷ್ಟ ರಾಷ್ಟ್ರ ಆಗಿರ್ತಕ್ಕಂಥ ಪಾಕಿಸ್ತಾನದ ವಿರುದ್ಧ ಕ್ರಮವನ್ನು ಜರುಗಿಸಬೇಕು. ಉಗ್ರಗಾಮಿ ಸಂಘಟನೆಗಳನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಲ್ಲೂ ಕೂಡ ರಕ್ತ ಕುದಿತಾ ಇತ್ತು. ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರ ರಕ್ತ ಕುದಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ತೀರ್ಮಾನವನ್ನು ಮಾಡಿದ್ರು. ಯಾವುದಾದ್ರು ತೀರ್ಮಾನ? ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ ಅನ್ನು ಘೋಷಣೆ ಮಾಡಿದ್ರು. ಯಾವ ನಮ್ಮ ಮುಕ್ತ ತಾಯಂದಿರ ಸಿಂಧೂರನ್ನು ಅಳಿಸ್ತಕ್ಕಂಥ ಕೈ ನಾಯಕರಿಗೆ ಪಾಕ್ ಮೇಲೆ ಪ್ರೀತಿ ಇದೆ, ಅವರ ಮಾತಿನಲ್ಲೇ ಅದು ಸಾಬೀತಾಗ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಪಾಕ್ ಶತ್ರು ರಾಷ್ಟ್ರ ಅಲ್ಲ ಅಂತ ಹೇಳ್ತಾರೆ ಕಾಂಗ್ರೆಸ್ ನಾಯಕರು. ಇನ್ನು ಸಿದ್ದರಾಮಯ್ಯ ಅಂತೂ ಯುದ್ಧನೇ ಬೇಡ ಅಂದಿದ್ರು. ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆ ಪಾಕ್ ಮೇಲೆ ಪ್ರೀತಿ ಇದೆ ಅಂತ ಬಿವೈ ವಿಜಯೇಂದ್ರ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಇಪ್ಪತ್ತಾರು ಭಾರತೀಯರು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು. ಉಗ್ರರ ಒಂದು ಗುಂಡಿನ ದಾಳಿಗೆ 26 ಭಾರತೀಯರು ಅವರನ್ನ ಗುಂಡಕ್ಕೆ ಕೊಲ್ತಕ್ಕಂಥ ಕೆಲಸ ಉಗ್ರಗಾಮಿಗಳಿಂದ ಆಯಿತು. ಅದಾದ ನಂತರದಲ್ಲಿ ಭಾರತದಲ್ಲಿ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರಿಗೆ ಏನು ದೃಶ್ಯಗಳನ್ನು ನೋಡಿದ್ರು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಾರತೀಯರನ್ನು ಗುಂಡಕ್ಕೆ ಕೊಂದಂತ ಉಗ್ರಗಾಮಿಗಳ ವಿರುದ್ಧ, ಉಗ್ರಗಾಮಿ ಸಂಘಟನೆಗಳ ವಿರುದ್ಧ, ಉಗ್ರಗಾಮಿ ಸಂಘಟನೆಗಳಿಗೆ ಶಕ್ತಿ ಕೊಡ್ತಕ್ಕಂಥ ಆ ದುಷ್ಟ ರಾಷ್ಟ್ರ ಆಗಿರ್ತಕ್ಕಂಥ ಪಾಕಿಸ್ತಾನದ ವಿರುದ್ಧ ಕ್ರಮವನ್ನು ಜರುಗಿಸಬೇಕು. ಉಗ್ರಗಾಮಿ ಸಂಘಟನೆಗಳನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಲ್ಲೂ ಕೂಡ ರಕ್ತ ಕುದಿತಾ ಇತ್ತು. ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರ ರಕ್ತ ಕುದಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ತೀರ್ಮಾನವನ್ನು ಮಾಡಿದ್ರು. ಯಾವುದಾದ್ರು ತೀರ್ಮಾನ? ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ ಅನ್ನು ಘೋಷಣೆ ಮಾಡಿದ್ರು. ಯಾವ ನಮ್ಮ ಮುಕ್ತ ತಾಯಂದಿರ ಸಿಂಧೂರನ್ನು ಅಳಿಸ್ತಕ್ಕಂಥ ಕೈ ನಾಯಕರಿಗೆ ಪಾಕ್ ಮೇಲೆ ಪ್ರೀತಿ ಇದೆ, ಅವರ ಮಾತಿನಲ್ಲೇ ಅದು ಸಾಬೀತಾಗ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಪಾಕ್ ಶತ್ರು ರಾಷ್ಟ್ರ ಅಲ್ಲ ಅಂತ ಹೇಳ್ತಾರೆ ಕಾಂಗ್ರೆಸ್ ನಾಯಕರು. ಇನ್ನು ಸಿದ್ದರಾಮಯ್ಯ ಅಂತೂ ಯುದ್ಧನೇ ಬೇಡ ಅಂದಿದ್ರು. ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆ ಪಾಕ್ ಮೇಲೆ ಪ್ರೀತಿ ಇದೆ ಅಂತ
ಬಿವೈ ವಿಜೇಂದ್ರ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಇಪ್ಪತ್ತಾರು ಭಾರತೀಯರು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು. ಉಗ್ರರ ಒಂದು ಗುಂಡಿನ ದಾಳಿಗೆ 26 ಭಾರತೀಯರು ಅವರನ್ನ ಗುಂಡಿಕ್ಕಿ ಕೊಲ್ತಕ್ಕಂಥ ಕೆಲಸ ಉಗ್ರಗಾಮಿಗಳಿಂದ ಆಯಿತು. ಅದಾದ ನಂತರದಲ್ಲಿ ಭಾರತದಲ್ಲಿ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರಿಗೆ ಏನು ದೃಶ್ಯಗಳನ್ನು ನೋಡಿದ್ರು, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಾರತೀಯರನ್ನು ಗುಂಡಿಕ್ಕಿ ಕೊಂದಂತ ಉಗ್ರಗಾಮಿಗಳ ವಿರುದ್ಧ, ಉಗ್ರಗಾಮಿ ಸಂಘಟನೆಗಳ ವಿರುದ್ಧ, ಉಗ್ರಗಾಮಿ ಸಂಘಟನೆಗಳಿಗೆ ಶಕ್ತಿ ಕೊಡ್ತಕ್ಕಂಥ ಆ ದುಷ್ಟ ರಾಷ್ಟ್ರ ಆಗಿರ್ತಕ್ಕಂಥ ಪಾಕಿಸ್ತಾನದ ವಿರುದ್ಧ ಕ್ರಮವನ್ನು ಜರುಗಿಸಬೇಕು. ಉಗ್ರಗಾಮಿ ಸಂಘಟನೆಗಳನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಲ್ಲೂ ಕೂಡ ರಕ್ತ ಕುದಿತಾ ಇತ್ತು. ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರ ರಕ್ತ ಕುದಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ತೀರ್ಮಾನವನ್ನು ಮಾಡಿದ್ರು. ಯಾವುದೊಂದು ತೀರ್ಮಾನ? ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ ಅನ್ನು ಘೋಷಣೆ ಮಾಡಿದ್ರು. ಯಾವ ನಮ್ಮ ಮುಕ್ತ ತಾಯಂದಿರ ಸಿಂಧೂರನ್ನು ಅಳಿಸ್ತಕ್ಕಂಥ ನಾಯಕರಿಗೆ ಪಾಕ್ ಮೇಲೆ ಪ್ರೀತಿ ಇದೆ, ಅವರ ಮಾತಿನಲ್ಲೇ ಅದು ಸಾಬೀತಾಗ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ. ಪಾಕ್ ಶತ್ರು ರಾಷ್ಟ್ರ ಅಲ್ಲ ಅಂತ ಹೇಳ್ತಾರೆ ಕಾಂಗ್ರೆಸ್ ನಾಯಕರು. ಇನ್ನು ಸಿದ್ದರಾಮಯ್ಯ ಅಂತೂ ಯುದ್ಧನೇ ಬೇಡ ಅಂದಿದ್ರು. ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆ ಪಾಕ್ ಮೇಲೆ ಪ್ರೀತಿ ಇದೆ ಅಂತ ಬಿವೈ ವಿಜೇಂದ್ರ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಇಪ್ಪತ್ತಾರು ಭಾರತೀಯರು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು. ಉಗ್ರರ ಒಂದು ಗುಂಡಿನ ದಾಳಿಗೆ 26 ಭಾರತೀಯರು ಅವರನ್ನ ಗುಂಡಿಕ್ಕಿ ಕೊಲ್ತಕ್ಕಂಥ ಕೆಲಸ ಉಗ್ರಗಾಮಿಗಳಿಂದ ಆಯಿತು. ಅದಾದ ನಂತರದಲ್ಲಿ ಭಾರತದಲ್ಲಿ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರಿಗೆ ಏನು ದೃಶ್ಯಗಳನ್ನು ನೋಡಿದ್ರು, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಾರತೀಯರನ್ನು ಗುಂಡಿಕ್ಕಿ ಕೊಂದಂತ ಉಗ್ರಗಾಮಿಗಳ ವಿರುದ್ಧ, ಉಗ್ರಗಾಮಿ ಸಂಘಟನೆಗಳ ವಿರುದ್ಧ, ಉಗ್ರಗಾಮಿ ಸಂಘಟನೆಗಳಿಗೆ ಶಕ್ತಿ ಕೊಡ್ತಕ್ಕಂಥ ಆ ದುಷ್ಟ ರಾಷ್ಟ್ರ ಆಗಿರ್ತಕ್ಕಂಥ ಪಾಕಿಸ್ತಾನದ ವಿರುದ್ಧ ಕ್ರಮವನ್ನು ಜರುಗಿಸಬೇಕು. ಉಗ್ರಗಾಮಿ ಸಂಘಟನೆಗಳನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಲ್ಲೂ ಕೂಡ ರಕ್ತ ಕುದಿತಾ ಇತ್ತು. ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರ ರಕ್ತ ಕುದಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ತೀರ್ಮಾನವನ್ನು ಮಾಡಿದ್ರು. ಯಾವುದೊಂದು ತೀರ್ಮಾನ? ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ ಅನ್ನು ಘೋಷಣೆ ಮಾಡಿದ್ರು. ಯಾವ ನಮ್ಮ ಮುಕ್ತ ತಾಯಂದಿರ